ಈ ಬಾರಿಯ ಕೇಂದ್ರ ಬಜೆಟ್ ಅನ್ನ ಆರ್ಥಿಕ ಲೆಕ್ಕಾಚಾರವಲ್ಲ, ಬದಲಾಗಿ ಚುನಾವಣೆ ನಡೆಯೋ ಪಂಚರಾಜ್ಯಗಳ ದಿಕ್ಸೂಚಿ ಅಂತಾನೆ ಹೇಳಲಾಗ್ತಾ ಇತ್ತು. ಬಿಜೆಪಿ ಅಲೆ ಇಲ್ಲದ ಕಡೆ ಕಮಲ ಅರಳಿಸೋಕೆ ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳಕ್ಕೆ ಭರಪೂರ ಕೊಡುಗೆ ಸಿಕ್ಕಿದೆ. ಹತ್ತಾರು ನಿರೀಕ್ಷೆ, ನೂರಾರು ಕನಸುಗಳಿದ್ವು. ಕೇಂದ್ರ ಬಜೆಟ್ನಲ್ಲಿ ಯಾವ ರಾಜ್ಯಕ್ಕೆ ಕೊಡುಗೆ, ಯಾವ ಕ್ಷೇತ್ರಕ್ಕೆ ಎಷ್ಟು ಗಿಫ್ಟ್ ಅನ್ನೋ ಲೆಕ್ಕಾಚಾರಗಳಿದ್ವು. ಆದರೆ ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ ಲೆಕ್ಕಾಚಾರ ಚುನಾವಣೆ ನಡೆಯೋ ಪಂಚ ರಾಜ್ಯಗಳತ್ತ ನೆಟ್ಟಿತ್ತು. ನಿರೀಕ್ಷೆಯಂತೆಯೇ ಮತಬೊಟ್ಟಿಗೆ ಕೈ ಹಾಕಲು ಕೇಂದ್ರ ಬಜೆಟ್ ಮಂಡನೆ ಮಾಡಿದೆ. ಚುನಾವಣೆ ನಡೆಯೋ ಪಂಚ ರಾಜ್ಯಗಳಿಗೆ ಭರ್ಜರಿ ಕೊಡುಗೆ. ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿಗೆ ಗಿಫ್ಟ್. ಮೋದಿ ಲೆಕ್ಕಾಚಾರ ಮತಪುಟ್ಟಿಗೆ ಕೈ ಹಾಕುವುದು ಬಿಜೆಪಿ ಆಡಳಿತದಲ್ಲಿರದ ರಾಜ್ಯಗಳಲ್ಲಿ ಕಮಲ ಅರಳಿಸೋ ಗುರಿ ಇತ್ತು. ಹೀಗಾಗಿ ಇತರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಪಂಚ ರಾಜ್ಯಗಳಿಗೆ ನಿರ್ಮಲಾ ಸೀತಾರಾಮನ್ ಭರಪೂರ ಘೋಷಣೆ ಮಾಡಿದ್ದಾರೆ. ಬಂಗಾಳಕ್ಕೆ ಸಿಕ್ಕಿದ್ದೇನು? ಚುನಾವಣಾ ರಾಜ್ಯ ಪಶ್ಚಿಮ ಬಂಗಾಳಕ್ಕೆ ಮೋದಿ ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ. ಡಾಂಗುಕ್ನಿಂದ ಸೂರತ್ವರೆಗೂ ಸರಕು ಸಾಗಣೆ ಕಾರಿಡಾರ್ ನಿರ್ಮಾಣವಾಗಲಿದೆ. 5 ವರ್ಷಗಳಲ್ಲಿ 20 ಹೊಸ ರಾಷ್ಟ್ರೀಯ ಜಲಮಾರ್ಗ ಘೋಷಣೆ ಮಾಡಲಾಗಿದೆ. ಆದರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮಾತ್ರ ಇದು ದೂರದೃಷ್ಟಿ ಇಲ್ಲದ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ಇತ್ತ ಎಲ್ಡಿಎಫ್ ಆಡಳಿತದ ಕೇರಳದಲ್ಲಿ ಚುನಾವಣೆ ನಡೆಯೋದ್ರಿಂದ ಅಲ್ಲಿಗೂ ಕೆಲ ಯೋಚನೆ ಸಿಕ್ಕಿವೆ. ಕೇರಳ, ತಮಿಳುನಾಡಿಗೆ ಸಿಕ್ಕಿದ್ದೇನು? ತಮಿಳುನಾಡು, ಆಂಧ್ರಪ್ರದೇಶ, ಒಡಿಶಾದಲ್ಲಿ ಮಿನರಲ್ ರಿಸರ್ವ್ ಪಾರ್ಕ್ಗಳನ್ನು ಸ್ಥಾಪಿಸಲಾಗುತ್ತೆ. ವಾರಣಾಸಿಯಿಂದ ಸಿಲಿಗುರಿಗೆ ರೈಲು ಕಾರಿಡಾರ್. ಕೇರಳ ಮತ್ತು ತಮಿಳುನಾಡಲ್ಲಿ ಅಪರೂಪದ ಅರ್ತ್ ಕಾರಿಡಾರ್ ಸ್ಥಾಪನೆ ಘೋಷಣೆ ಮಾಡಲಾಗಿದೆ. ಈಶಾನ್ಯ ರಾಜ್ಯಗಳಲ್ಲಿ ಬೌದ್ಧ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿ 1.4 ಲಕ್ಷ ಕೋಟಿಯನ್ನ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಈಶಾನ್ಯ ರಾಜ್ಯಗಳಲ್ಲಿ 5 ಪ್ರವಾಸೋದ್ಯಮ ಕೇಂದ್ರಗಳ ಸ್ಥಾಪನೆಯಾಗಲಿವೆ. ಈಶಾನ್ಯ ರಾಜ್ಯಗಳಲ್ಲಿ ಬೌದ್ಧ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಗೆ ಮುಂದಾಗಿದೆ. ಇದರ ಮಧ್ಯೆ ಸಿಎಂ ಯೋಗಿಯ ರಾಜ್ಯ ಉತ್ತರ ಪ್ರದೇಶಕ್ಕೆ ಮೋದಿ 10 ಯೋಜನೆಗಳನ್ನ ಗಿಫ್ಟ್ ಆಗಿ ನೀಡಿದ್ದಾರೆ. ಬಜೆಟ್ ಘೋಷಣೆಗಳು. ಕೇಂದ್ರ ತೆರಿಗೆಗಳಲ್ಲಿ ಉತ್ತರ ಪ್ರದೇಶದ ಪಾಲೇ ಹೆಚ್ಚಾಗಿದೆ. ದೆಹಲಿ, ವಾರಣಾಸಿ, ಮುಂಬೈ ವಾರಣಾಸಿ ಹೈಸ್ಪೀಡ್ ಕಾರಿಡಾರ್. ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಹೊಸ ಏಮ್ಸ್ ತೆರೆಯಲಿದ್ದಾರೆ. ಬುಂದೇಲ್ಖಂಡದ ಯುವಕರಿಗೆ ಐಐಟಿ ಉಡುಗೊರೆ. ಪ್ರಯಾಗ್ರಾಜ್ನಲ್ಲಿ ಹೊಸ ಕೈಗಾರಿಕಾ ನೋಡ್ಗೆ ವಿಶೇಷ ನಿಧಿ. ಜೇವರ್ ವಿಮಾನ ನಿಲ್ದಾಣ ಬಳಿ ಮೊದಲ ಸೆಮಿ ಕಂಡಕ್ಟರ್ ಪಾರ್ಕ್. ಲಕ್ನೋದಲ್ಲಿ ಎಐ ನಗರದ ಅಭಿವೃದ್ಧಿಗೆ ಬಜೆಟ್ ಬೆಂಬಲ. ವಾರಣಾಸಿಯಲ್ಲಿ ಸಮಗ್ರ ಲಾಜಿಸ್ಟಿಕ್ ಹಬ್ ನಿರ್ಮಾಣ. ಗಂಗಾ ಎಕ್ಸ್ಪ್ರೆಸ್ ವೇ ಮತ್ತು ಕೈಗಾರಿಕಾ ಕಾರಿಡಾರ್ಗಳ ವಿಸ್ತರಣೆ. ಹಾಪುರ್ ಸಹರಾನ್ಪುರದಲ್ಲಿ ಕೃಷಿ ರಫ್ತು ಸಂಸ್ಕರಣಾ ವಲಯ. ಲಕ್ನೋ, ಕಾನ್ಪುರ, ಆಗ್ರಾ ಅಭಿವೃದ್ಧಿಗೆ 32,075 ಕೋಟಿ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಮಾತ್ರ ಚುನಾವಣೆ ನಡೆಯೋ ಪಂಚ ರಾಜ್ಯಗಳಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದೇವೆ ಅಂತಿದೆ. ಆದರೆ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡಲ್ಲಿ ಮಾತ್ರ ರಾಜಕೀಯ ನಾಯಕರು ಕೇಂದ್ರದ್ದು ದೂರದೃಷ್ಟಿ ಇಲ್ಲದ ಕಳಪೆ ಬಜೆಟ್ ಅಂತ ಕಿಡಿಕಾರ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.